ಭಕ್ತಿಗೂ ಸಮರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿಯೇ ಭಕ್ತಿಗೂ ಸಮರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿಗೂ ಸಮರ್ಪಿಸುವೆ ಸಂಗೀತ ಸಾಗರ ಗಾನಯೋಗಿಯೇ ದೇವ ಮಹಾಮಾಯಿ ಮಾತೇಶ, ನೀನು ಸಕಲ ಸರ್ವರನ್ನು ಕಾಪಾಡುವ ಧರ್ಮ ದೇವರು ನೀನು. ದೇವ, ನಿನ್ನ ನನ್ನ ಮನದಾಳದಲ್ಲಿ ನೆಲೆದು ನನಗೆ ಪಂಚತನವನ್ನು ಹೋಗಲಾಡಿಸುವಂತ ನಾನು ನಿನ್ನಲ್ಲಿ ಶರಣುಟ್ಟಿ ಬೇಡಿಕೊಂಡೆ. ಆದ್ರೆ 10 ವರ್ಷವಾದ್ರೂ ನನಗೆ ಮಕ್ಕಳಾಗಲಿಲ್ಲ. ಹೀಗಾಯ್ತಲ್ಲ ಎಂದು ತಿಳಿದು ಅನಾಥ ಮಗುವನ್ನ ಎತ್ಕೊಂಡು ಬಂದು ನಾವು ಜೋಪಾನ ಮಾಡಿದ್ವಿ. ಆದ್ರೆ ಅದಾದ 5 ವರ್ಷಕ್ಕೆ ನನಗೆ 2 ಮಕ್ಕಳನ್ನ ದಯಪಾಲಿಸಿದೆ. ದೇವ್ರೆ, ಆ 3 ಮಕ್ಕಳಲ್ಲಿ ಒಂದೇ ತಾಯಿ ಮಕ್ಕಳು ಎಂಬ ಭಾವನೆಯನ್ನು ಮೂಡಿಸುವವನೇ ನಿನಗೆ ಸೇರಿದ್ದು ತಂದೆ, ನಿನಗೆ ಸೇರಿದ್ದು. ಯವ್ವ, ಆ ತಾಯಿ ಧನಶಂಕರಿ ದೇವಿ ಎದುರು ನಿಂತು ಯಾವರ ಬೆಳಕತಿ ದೇವ? ಎಷ್ಟೊಂದು ದಣದ ಬಂದಿಯಲ್ಲೋ, ಗೌಡ್ರ ಮನ್ಯಾಗ ಅಂತ ಕೆಲಸ ಏನಿತ್ತು? ಯವ್ವ, ನಾನೇನ್ ಮಗ ಬಿ, ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ನಾವು ಮಾಡ್ತಕ್ಕಂತ ಕೆಲಸದಲ್ಲಿ ಪ್ರಾಮಾಣಿಕ ನಿಷ್ಠೆಯಿಂದ ದುಡಿಬೇಕು ಅಂತ ನನಗ್ ಬೋಧನೆ ಬಿದ್ದಿರಲ್ವಾ ನೀನು? ಹೌದಪ್ಪ, ವೀರ ಧೀರ ಶೂರ ಸತ್ಯವಂತರ ಬಾಳು ಹೋದ ನಾಡು ಈ ನಮ್ಮ ಕನ್ನಡ ನಾಡು. ಆದ್ರ ನಾವು ಪಾಪಿಗಳು ನಿನ್ನ ಜೀವನದ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲಿಲ್ಲ. ಹಗಲು ರಾತ್ರಿ ಇಲ್ಲದೆ ನಿನ್ನ ಮತ್ತೊಬ್ಬರ ಮನೆಯಾಗ ತುಳಿಯಾಗ ಹಚ್ಚಿವಿ ನಾವು. ಇವ ಯಾಕ ಮಾತಾಡ್ತೀವಿ ಇಂತ ಮಾತು? ಅಲ್ಲಿ ದೇವ, ತಂದೆ ತಾಯಿಗೋಸ್ಕರ ಮಕ್ಕಳು ದುಡಿದ್ರು ತಪ್ಪಾಗುತ್ತಾನೆ. ಯವ್ವ, ಹಂಗ ತಪ್ಪನ್ನೋದ ಆಗಿದ್ರ ತನ್ನ ತಾಯಿ ಮಹಾಪತಿವೃತ್ತಿ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಜನ್ಮ ಕೊಟ್ಟ ತಂದೆಯಾದ ಅರ್ಜುನನ ಕೊಂದು
ಮರಳಿ ಬದುಕಿಸಿಕೊಳ್ಳಿಲ್ಲನದೇ ಆ ಚಿತ್ರಾಂಗದೆಯ ಮಗ ಬಬ್ರುವಾಹನ. ಹಾಗಲ್ಲಪ್ಪ, ನೀನು ಕೂಡ ಕಲಿತು ಬದಿಬದಲಾಗಿರುವೆ. ನಿನ್ನ ತಮ್ಮ ರಮೇಶ ಗಿರೀಶ್ನ ಓದಿಗಾಗಿ ಸಮಯಕ್ಕೆ ಸರಿಯಾಗಿ ಹಣ ಒದಗಿಸಿ ಕೊಡ್ತಾ ಇರುವೆ. ಅಲ್ಲದೆ ನಮಗಾಗಿ ಕೂಡ ನೀನು ದುಡಿತಾ ಇದೀಯಾ ಮಗಳೇ. ಯಾವ ಕರ್ಮಕ್ಕೂ ನಿನಗೆ ಶಿಕ್ಷೆ? ಯವ್ವ, ನಾನು ಧರ್ಮ ಮಾಡಿಲ್ವಿ ಯವ್ವ. ನಿನ್ನಂತ ಮಹಾನ್ ದೇವತೆಯನ್ನ ತಾಯಿಯಾಗಿ ಪಡ್ಯಾಕ 7 ಜನ್ಮದ ಪುಣ್ಯ ಮಾಡೀನಿ ಯವ್ವ. ನಮಗ ಇದೊಂದು ವರ್ಷ ತ್ರಾಸ ಬರ್ತೈತಿ. ಯಾಕಂದ್ರ ರಮೇಶ್ ನೋದು ಇದೊಂದು ವರ್ಷ ಐತಿ. ಅವನು ಓದ್ ಮುಗಿದು ಅವಾಗೊಂದು ನೌಕರಿ ಬಂತು ಅಂದ್ರ ಇವ ನಾನು ನೀನು ಅಪ್ಪ ತಮ್ಮ ಎಲ್ಲರೂ ಹಾಯಾಗಿರ್ಬೋದು ಬೇವ. ಅದು ಕನಸಿನ ಮಾತು ಅನ್ಸುತ್ತೆ ಮಾಲ್ತೇಶ. ಈಗಿನ ಕಾಲದಲ್ಲಿ ಅದು ಕನಸಿನ ಮಾತು ಮಾಲ್ತೇಶ. ಇತ್ತೀಚಿನ ದಿನಗಳಲ್ಲಿ ಕಲ್ತರೆ ಅಷ್ಟೇ ಸಾಲದು, ಯಾರು ಆ ಕಟ್ಟಕ್ಕೆ ತಕ್ಕಂತೆ ಹಣ ಬೇಕು ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ರೆಕಮೆಂಡ್ ಬೇಕು. ಯಪ್ಪ, ಅದೆಂತ ಸಂಕಷ್ಟಗಳೇ ಬಂದೆದಗಿದ್ದರು ನನ್ನ ತಮ್ಮನ ನೌಕರಿ ಸಂಬಂಧ ನಾ ದುಃಖ ಕಟ್ ನಿಲ್ತೀನಿ. ಯಾಕಂದ್ರ ಕೊಟ್ಟು ನಿಂತಿರುವ ಶ್ರೀಮಂತಿಕೆಯಾದ ಪಾಲಿಕೆಗೆ ನಮ್ಮಂತ ಬಡವರು ತುತ್ತಗಾಕತ್ತೀವಪ್ಪ, ತುತ್ತಗಾಕತ್ತೀವಿ. ಅದಕ್ಕ ನನ್ನ ತಮ್ಮನಂತ ಒಬ್ಬ ದೊಡ್ಡ ಅಧಿಕಾರಿ ಆದ್ರ ಅವ್ರನ್ನ ಬಗ್ಗ ಬಡಿಬಹುದು, ನಾವೆಲ್ಲರೂ ಹಾಯಾಗಿರ್ಬೋದು. ಹೌದಲ್ವಾ ಯವ್ವ? ಹೌದಪ್ಪ, ಆದ್ರೆ ನಿನ್ನ ಆಸೆ ಅಂತ ನಿನ್ನ ತಮ್ಮನ ಓದಿ ವಿದ್ಯಾವಂತ ಆಗ್ಬೇಕಲ್ಲೋ. ಯವ್ವ, ಯಾಕಿಂತ ಆಶುಪತ್ರಿ ಆಡ್ತಿದ್ಯೋ ನೀನು? ನೋಡು, ನನ್ನ ತಮ್ಮ ಈ ವರ್ಷ ಪ್ರಥಮ ದರ್ಜೆಗ ಪಾಸಕ್ಕನ. ಯಾಕಂದ್ರ ಅವಗೂ ಗೊತ್ತೈತಿ ಯವ್ವ, ನಮ್ಮ ಮನಿ ಪರಿಸ್ಥಿತಿ ಹಂಗೈತೆ ಅನ್ನೋದು ಅವಗೂ ಗೊತ್ತೈತಿ. ಹೌದು ಮಾತೇಶ, ನೀನು ಇನ್ನೊಬ್ಬರ ಮನೆಯಲ್ಲಿ ಹಗಲು ರಾತ್ರಿ ಜೀತದಾಳಾಗಿ ನಿನ್ನ ತಮ್ಮಂದಿರಿಗಾಗಿ ನಿನ್ನ ಜೀವನವನ್ನೇ ಸಲ್ಲಿಸುತ್ತಿರುವೆ. ಅದು ಅವರಿಗೆ ಗೊತ್ತಿರ್ಲವೇನು? ಅಣ್ಣ ನಮಸ್ಕಾರ ಅಣ್ಣ. ತಮ್ಮ, ಇದೇನು ಮಾಡಕತ್ತೀವಿ ವಯಪ್ಪ? ಜಗತ್ತಿನಲ್ಲಿ ಮಹತ್ವದ ದೇವರು ಅಂದ್ರ ಅದು ಜನ್ಮ ಕೊಟ್ಟ ತಂದೆ ತಾಯಿ. ಅವ್ರ ಆಶೀರ್ವಾದ ಪಡ್ಕೋ. ಅವ್ರ ಆಶೀರ್ವಾದ ಪಡ್ಕೊಂಡ್ರ ಮುಕ್ಕೋಟಿ ದೇವರ ಆಶೀರ್ವಾದ ಪಡ್ಕೊಂಡಂಗಪ್ಪ. ಮುಕ್ಕೋಟಿ ದೇವರ ಆಶೀರ್ವಾದ ಪಡ್ಕೊಂಡಂಗ. ಅಣ್ಣ, ನಮಗಾಗಿ ನಮ್ಮ ಓದಿಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡಿದ ಮಹಾತ್ಮನನ್ನ ನೀನು. ಹೆತ್ತ ತಾಯಿಗಿಂತ ಮಿಗಿಲಾಗಿ ಅಲ್ಲ ನೀನು ನಮಗೆ, ಅದಕ್ಕೆ ನಮಸ್ಕರಿಸುವೆ ಅಣ್ಣ. ತಮ್ಮ, ಇದೇನು ಮಾಡಕತ್ತಿಯಪ್ಪ? ನೋಡು, ನಮ್ಮಗಳ ಬಾಂಧವ್ಯ 1000 ಶ್ರೀ ಇದ್ದಂತೆ. ನಾನು ನಿಮ್ಮ ಅಣ್ಣನಾಗಿ ನಿಮ್ಮನ್ನು ಓದಿಸ್ಲಿಕ್ಕ, ನಿಮ್ಮ ಸಲುವಾಗಿ ದುಡಿಲಿಕ್ಕ ನಾ ಏನ್ ಸಾಧನೆ ಮಾಡ್ದಂಗಾಗತ್ತಪ್ಪ ತಮ್ಮ. ನೋಡಪ್ಪ, ನೀ ಯಾವುದಕ್ಕೆ ವಿಚಾರ ಮಾಡ್ಬೇಡ. ನಿಮ್ಮ ಸಲುವಾಗಿ ನಾ ಅದೀನಿ, ಆಯ್ತಲ್ಲೋ? ನೋಡು, ಇದೊಂದು ವರ್ಷ ನಮಗ್ ಕಷ್ಟ ಬರ್ತೈತಿ. ಯಾಕಂದ್ರ ರಮೇಶ್ ನೋದು ಇದೊಂದು ವರ್ಷ ಐತೈತಪ್ಪ. ಅವನು ಓದ್ ಮುಗಿದು ಅವಾಗೊಂದು ನೌಕರಿ ಬಂತು ಅಂದ್ರ ನಾವೆಲ್ಲರೂ ಹಾಯಾಗಿರ್ಬೋದು. ಅಲ್ಲೇನೋ ರಮೇಶ? ಸತ್ಯವಾದಪ್ಪ ತನ್ನ. ನಮ್ದು ಈ ವರ್ಷ ಓದು ಮುಗಿದ್ದಾಯ್ತಣ್ಣ. ಇನ್ನು ಮುಂದೆ KS ಅವರು ಲೋಕಸೇವಾ ಆಯೋಗದವರು ಅರ್ಜಿ ಕರೆದಿದ್ದಾರಣ್ಣ. ಜೊತೆಗೆ ಫಾರ್ಮ್ ಕೂಡ ತಂದಿದ್ದೇನಣ್ಣ. ನಾಳೆನೇ ಅರ್ಜಿ ಹಾಕ್ಬೇಕಣ್ಣ. ಹೌದಪ್ಪ, ಆದ್ರೆ ನೀನ್ ಅರ್ಜಿ ಹಾಕೋದಕ್ಕೆ ನಿನಗ್ ದುಡ್ಡು ಬೇಕಲ್ಲ. ಈಗಾಗ್ಲೇ ನಿಮ್ಮನ್ನ ಬಹಳ ತೊಂದರೆ ಆಗದಾನು. ಯವ್ವ ಯವ್ವ, ತಾವು ನಿಂದ ಮಾತು ಯಾಕೆ ಮಾತಾಡ್ತೀವಿ ನೀನು? ನೋಡು, ಇಷ್ಟು ದಿನ ಹಗಲಿ ಅಷ್ಟ ದುಡಿತಿದ್ಯಾ, ಇನ್ನು ಮುಂದ ರಾತ್ರಿ ದುಡಿತಿದ್ದೆ. ಹಗಲಿ ದುಡ್ದಿದ್ದು ಒಟ್ಟಿಗೆ ಆಗತ್ತ, ರಾತ್ರಿ ದುಡ್ದಿದ್ದು ತಮ್ಮ ಪರೀಕ್ಷೆ ಬೀಗಾಗತ್ತ. ಅಣ್ಣ, ನೀನೊಬ್ಬನೇ ಹಗಲು ರಾತ್ರಿ ದುಡಿದೇನು ನನ್ನಿಂದ ನೋಡಲು ಸಾಧ್ಯವಾಗೋದಿಲ್ಲ ಅಣ್ಣ. ಅದಕ್ಕೆ ನಾನು ನಿನ್ನೊಂದಿಗೆ ದುಡಿಯಲು ಬರುತ್ತೇನೆ ಅಣ್ಣ. ಬ್ಯಾಡ ತಮ್ಮ ಗಿರೀಶ, ಬ್ಯಾಡ. ನೀವು ನನ್ನಂಗ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡುದು ನನಗಿಷ್ಟ ಇಲ್ಲಪ್ಪ. ನೀವಿಬ್ರು ಏನಾಯ್ತು, ಸೂಟು ಬೂಟು ಹಾಕೊಂಡು ಕೈಯಾಗ ಪೆನ್ ಹಿಡ್ಕೊಂಡು ದೊಡ್ಡ ಕುರ್ಚಾಗ ಕುಂತು ದೊಡ್ಡ ಅಧಿಕಾರಿ ಆಗ್ಬೇಕು. ಅದನ್ನ ನಾನು ಅವ್ವ ಅಪ್ಪ ಕಣ್ ತುಂಬ ನೋಡಿ ಸಂತೋಷ ಪಡ್ಬೇಕಪ್ಪ. ಅದ ನನ್ನ ಆಸೆ. ಹೌದಲ್ವೇವ?
ರಮೇಶ, ಗಿರೀಶ, ನಿಮ್ಮಿಬ್ಬರ ಉಜ್ವಲ ಭವಿಷ್ಯ ನಿಮ್ಮಣ್ಣ ಮಾಂತೇಶನ ಗುರಿ ಆಗಿದೆಯಪ್ಪ. ಅವನ ಹಾದಿಯಲ್ಲಿ ನೀವು ನಡೆದು ಈ ಮನೆತನದ ಮರ್ಯಾದೆಯನ್ನ ನೀವು ಕಾಪಾಡೋ ಪುತ್ರರಾಗಬೇಕು ನೀವಿಬ್ರು. ಆಯ್ತಮ್ಮ, ನಿನ್ನ ಇಷ್ಟದಂತೆ ನಾವು ಬಾಳಿ ಬೆಳಗುತ್ತೇವೆ, ನಿಮ್ಮ ಆಸೆಯನ್ನು ಈಡೇರಿಸುತ್ತೇವೆ ಅಮ್ಮ. ಆಯ್ತು ಶಾರದಾ, ಮಕ್ಕಳು ಹಸಿದ್ದಾರೆ, ಊಟ ಬಡಿಸಿ ನಡಿ. ಮಲ್ತೇಸಪ್ಪನವ್ರೆ, ಮಲ್ತೇಸಪ್ಪನವ್ರೆ, ಬರ್ರಿ ನಮ್ ಗೌಡ್ರು ಕರ್ಕೊಂಬ ಅಂದಾರ. ಸತ್ಯಪ್ಪ, ಮಕ್ಕಳು ಈಗ ತಾನೇ ಊಟ ಮಾಡಕತ್ತಾರ ನೋಡು. ನೀನು ಮುಂದೆ ನಡಿ, ಆಮೇಲೆ ಮಾಂತೇಶ್ ಬರ್ತಾನ. ಛೇ, ಹಾಗಲ್ರಿ, ಬೇಗ ಬನ್ರಿ, ಇಲ್ಲಾಂದ್ರೆ ನಾವು ಬೇಸ್ಕೊಂತೇವೆ. ಯಾರು ನಮ್ಮ ಅಣ್ಣನಿಗೆ ಏಕವಚನ ಕರೆಯಲು ಊಟ ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನಲಿಕ್ಕೆ ಅವನ್ಯಾರನೇ ಆ ನಿಮ್ಮ ಹಾರಕ್ಕ. ಗಿರೀಶ, ಸುಮ್ಮಿರು. ಬಡವನ ಕೋಪ ದವಡೆಯ ಮೂಲನ್ನು ಗಾದಿ ಮಾತು ಕೇಳಿಲ್ಲ. ಹಂಗೆಲ್ಲ ಮಾತಾಡಬಾರದು. ಅವರು ಶ್ರೀಮಂತರಪ್ಪ, ನಾವು ಅವ್ರ ಕೈಯ ಕೆಳಗ ಕೆಲಸ ಮಾಡ್ತೀವಿ. ಅವ್ರು ಏನಂದ್ರು ಸಹಿಸ್ಕೋಬೇಕು, ಹಿಂಗ್ ಸಿಟ್ಟಿಗೆ ಬರಬಾರದು. ಅಣ್ಣ, ಊಟ ಮಾಡೋ ಸಮಯದಲ್ಲಿ ಅವಸರ ಏತಕ್ಕಣ್ಣ? ತಮ್ಮ, ಆ ದೇವರು ಬಡವರನ್ನು ಪರೀಕ್ಷೆ ಮಾಡುದು ಇದರ ರೀತಿಯಪ್ಪ. ನೋಡು, ಅಂದು ವಿಶ್ವಾಮಿತ್ರನ ಕಾಟದಲ್ಲಿದ್ದ ಲೋಹಿತಾಶ್ವನ ತಾಯಿ ತಾರಾಮತಿ ತಿನ್ನಲು ಕೂಳಿರದ ಸಮಯ ಸಂದರ್ಭದಲ್ಲಿ ಮಗನಾದ ಲೋಹಿತಾಶ್ವನಿಗೆ ಹಾವು ಕಡ ಸತ್ತು ಕಣಪ್ಪ. ಸತ್ತ ಮಗನ್ನ ಸೇವಾ ಸಂಸ್ಕಾರ ಮಾಡಾಕ ಸ್ಮಶಾನಕ್ಕ ಕರ್ಕೊಂಡು ಹೋಗ್ತಾಳ. ಆದ್ರ ಸ್ಮಶಾನದಾಗ ಅಗ್ನಿ ಸಾಕ್ಷಿಯಾಗಿ ತಾಯಿ ಕಟ್ಟಿದ ಗಂಡ ಸತ್ಯ ಹರಿಶ್ಚಂದ್ರ ಇರ್ತಾನ. ಆಗ ತಾರಾಮತಿಗೆ ಹೇಳ್ತಾನಂತ, ಸ್ಮಶಾನದ ದಕ್ಷಿಣ ಕೊಡದೆ ಶುಭ ಸಂಸ್ಕಾರ ಮಾಡಲು ಬಿಡುವುದಿಲ್ಲ ಅಂತ. ಆಗ ತಾರಾಮತಿ ತನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಕೊಟ್ಟು ಮಗನ ಶಿವ ಸಂಸ್ಕಾರ ಮಾಡ್ತಾಳಂತಪ್ಪ. ಅದ ರೀತಿ ನಮಗೀಗ ಆ ದೇವರು ಕಷ್ಟ ಕೊಡಾಕತ್ತಾನ. ಆ ಕಷ್ಟಕ್ಕೆ ಹೆದರಬಾರ್ದು, ಎಡೆಗೊಟ್ಟು ಮುನ್ನುಗ್ಬೇಕು. ಅಣ್ಣ, ಅದು ನನಗೆ ಗೊತ್ತಾಗಲಿಲ್ಲ, ನನ್ನನ್ನು ಕ್ಷಮಿಸಿ ಬಿಡ ಅಣ್ಣ. ಇರ್ಲಿಪ್ಪ, ಹಾಗೆ ರಂಪಾಟ ಶುರು ಮಾಡಿದ್ರಣ್ಣ. ನಡಿ ಹೋಗೋಣ. ಸತ್ಯಪ್ಪನ ಈಗ ನಾವು ಬರ್ಬೇಕಲ್ಲ, ಬರ್ತೀನಿ ತಡಿಯಪ್ಪ. ಯವ್ವ, ಗೌಡ್ರಿ ಅಕ್ಕ ಅವ್ರ ಕಡ್ಲಿ ಮಹಾಂದರ ಅಂತ. ನಾ ಹೋಗಿ ಆದಷ್ಟು ಬೇಗ ಬರ್ತೀನಿ, ನೀವು ಊಟ ಮಾಡಿ ನಾ ಹೋಗಿ ಬರ್ತೀನ. ಅವ್ವ, ನಾನು ಸ್ವಲ್ಪ ಗ್ರಂಥಾಲಯಕ್ಕೆ ಹೋಗಿ ಬರ್ಲಿ ನಮ್ಮ. ನೀನ್ ಬೇಸಿ ಪ್ರಥಮ ವರ್ಷದ ಫಲಿತಾಂಶ ಏನಾಗಿದೆಯೋ? ರಮೇಶ್ ಅಂತೂ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಮಾಡಿದ್ದಾನೆ. ಅಮ್ಮ, ನಾನು ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದೇನಮ್ಮ. ನಾನೀಗ ಗ್ರಂಥಾಲಯ ಕಡೆ ಓದಲಿಕ್ಕೆ ಹೋಗಿ ಬರುತ್ತೇನಮ್ಮ. ನೋಡಪ್ಪ, ನಾವು ನಿಜವಾಗ್ಲೂ ಪಾಪಿಗಳ್ರಿ. ಯಾರ್ದೋ ಮಗುವನ್ನ ಎತ್ಕೊಂಡು ಬಂದು ನಮ್ಮ ಉಪಜೀವನಕ್ಕಾಗಿ ಅವನನ್ನ ದುಡಿಸ್ಕೊತಾ ಇರುವ ನಾವು ಪಾಪಿಗಳು ರೀ, ನಾವು ಪಾಪಿಗಳು. ಶಾರದಾ, ಈ ಮಾಲ್ತೇಶ ಆ ದೇವರು ಕೊಟ್ಟ ಹೊರಕನೇ ನಮಗೆ. ಅವನಿಗೆ ನಾವು ನಿಜವಾದ ತಂದೆ ತಾಯಿ ಅಲ್ಲ ಅನ್ನೋದು ಯಾವತ್ತೂ ಗೊತ್ತಾಗಬಾರದು. ಹೌದು ರೀ, ಅವನು ನಮ್ಮ ಸಾಕು ಮಗ ಅಂತ ಯಾವತ್ತೂ ಗೊತ್ತಾಗ್ಬಾರ್ದು. ಆದ್ರೆ ಅವನಿಗೆ ಯಾಕ್ರೆ ಇಷ್ಟೊಂದು ಕಷ್ಟ? ಹುಚ್ಚಿ, ಆ ದೇವ್ರು ಎಷ್ಟು ದಿನ ಅಂತ ಕಣ್ಣು ಮುಚ್ಕೊಂಡು ಕುಂತಿರ್ತಾನೆ. ಒಂದಿಲ್ಲ ಒಂದು ದಿನ ಕಣ್ಣು ತೆರೆದೇ ತೆರಿತಾನೆ. ನಡೆ, ಒಳಗೆ ಹೋಗೋಣ. ಬನ್ನಿ, ಎಲ್ಲ ದೇವರ ಮಹಿಮೆ. ಬನ್ನಿ. ಕೈಕೊಟ್ಟ ಹುಡುಗಿಯರಿಗೆ
ಜನರನ್ನು ತತ್ತರಿಸುತ್ತಿರುವರು ನನ್ನ ಹಾಗೆ ಅಪರ ಶ್ರೀಮಂತನಾಗಬೇಕು ಅಂತ. ಇದರಲ್ಲಿ ಕೆಲವು ಜನ ಯಶಸ್ಸು ಪಡೆದ್ರ, ಇನ್ನು ಕೆಲವು ಜನ ನ್ಯಾಯ ನೀತಿ ಧರ್ಮದಿಂದ ಶ್ರೀಮಂತನಾಗಬೇಕೆಂದು ದಿನೇ ದಿನೇ ಎಷ್ಟೇ ಪ್ರಯತ್ನ ಪಟ್ಟು ದುಡಿದರು ಅವರಿಗೆ ಸಿಗುವುದು ಕೇವಲ ಒಪ್ಪತ್ತಿನ ಕೂಳು. ಹೌದು, ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಕೊಲೆ, ಸುಲಿಗೆ, ವಂಚನೆಯಿಂದ ಮಾಡಿದ ಮಾತ್ರ ನಮ್ಮಂತವರು ಮುಂದೆ ಬರಲಿಕ್ಕೆ ಸಾಧ್ಯ. ಇದಕ್ಕೆ ಉದಾಹರಣೆ ಅಂದರೆ ನನ್ನ ಮನೆಯಲ್ಲಿ ಅವಿರತವು ಕಷ್ಟಪಟ್ಟು ದುಡಿಯುತ್ತಿರುವ ಮಾಲ್ತೇಶ. ಪಾಪ, ಎಷ್ಟೇ ಕಷ್ಟಪಟ್ಟು ದುಡಿದರು ಅವನಿಗೆ ಸಿಗುವುದು ಕೇವಲ ಒಪ್ಪತ್ತಿನ ಕೂಲಿಗೂ ಸಾಕಾಗದಷ್ಟು ಹಣ. ಎಲ್ಲವನ್ನು ಪಡೆದುಕೊಂಡು ಬರಬೇಕಾದ್ರ ನನ್ನ ಹಾಗೆ ಹಣೆ ಬರದಲ್ಲಿ ಬೆಳೆಸಿಕೊಂಡ್ರೆ ಬಂದಿರಬೇಕು. ನಾನು ಕಷ್ಟಪಟ್ಟು ತೆಗೆದುಕೊಂಡ್ರೆ ಮಾಸ್ಟರ್ ಡಿಗ್ರಿಯಿಂದ ನನಗೆ ಯಾವ ಪ್ರಯೋಜನವಿರಲಿಲ್ಲ. ನನ್ನ ಜೀವನವನ್ನು ದಾರಿಯ ದರಿದ್ರ ಸರಸ್ವತಿ ಆ ಪುಣ್ಯವಂತ ಲಕ್ಷ್ಮಿ ನನಗೆ ದೊರೆಯದಂತಾಯಿತು. ದಿನನಿತ್ಯ ನೌಕರಿ ಸಲುವಾಗಿ ಅಲಿದು ನನ್ನ ಅರ್ಧ ಆಯುಷೆ ಕಡಿಮೆಯಾಗಿ ಹೋಗಿದೆ. ಈ ಊರಲ್ಲಿ ಯಾವುದಾದರೂ ಒಂದು ಕೆಲಸ ನೋಡಿದರಾಯ್ತು. ಓಹೋ, ನಮಸ್ಕಾರ ಸಾವುಕಾರಿಗೆ, ತಾವು ಇದೇ ಊರಿನವರೇ? ಹೌದು, ನಾನು ಈ ಊರಿನ ಗರ್ಭ ಶ್ರೀಮಂತ ಭೀಮನಗೌಡ ಅಂತ ನನ್ನ ಹೆಸರು. ಗೌಡ್ರಿ, ನೀವು ಹೇಗೆ ಶ್ರೀಮಂತರಾದ್ರಿ? ಹೇಗೆ ಅದರ ಲಕ್ಷ್ಮಿಯನ್ನು ನಿಮ್ಮಂತೆ ಸೆಳೆದುಕೊಂಡ್ರಿ? ನಮಗೂ ಸ್ವಲ್ಪ ತಿಳಿಸುವಿರಾ? ಅಂದ ಹಾಗೆ ನಿಮ್ಮ ಹೆಸರು? ಓ, ಪ್ರವೀಣ್ ಅಂತ ಗೌಡ್ರಿ. ಪ್ರವೀಣ? ಅಯೋಗ್ಯ, ಪ್ರವೀಣ ಎಂಬ ನಾಮಾಂಕಿತ ಇಟ್ಟುಕೊಂಡು ಕೇವಲ ಈ ಧನ ಒಲಿಸಿಕೊಳ್ಳುವ ಪ್ರವೀಣತೆಯೂ ನನಗೆ ಬಂದಿಲ್ವಲ್ಲೋ ಗೌಡ್ರಿ. ಅವನು ನಾನು ನಿಮ್ಮನೆ ಕೇಳ್ತಾ ಇರೋದು. ನೋಡು ಪ್ರವೀಣ, ನಮಗೆ ಹಣ ಬೇಕನ್ನುವುದಾದರೆ ನಾವು ಎಂತ ಕೆಲಸ ಮಾಡಲು ಸಿದ್ಧನಾಗಿರ್ಬೇಕು. ನ್ಯಾಯನ ಅನ್ಯಾಯ ಮಾಡಬೇಕು, ಸತ್ಯನ ಅಸತ್ಯ ಮಾಡಬೇಕು, ಹಿಂಸೆನ ಹಿಂಸೆ ಮಾಡಬೇಕು, ಎಲ್ಲವನ್ನು ಉಪಾಯವಾಗಿ ಮಾಡಬೇಕು. ಅಂದಾಗ ಮಾತ್ರ ಮುಂದುವರಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾನು ನ್ಯಾಯವಂತ ನಿಷ್ಠಾವಂತ ಎಂದುಕೊಂಡರೆ ನಿಮ್ಮಂತವರ ಪಾಡು ಆ ಬೀದಿ ನಾಯಿಗಿಂತಲೂ ಕೇಳು. ಈ ರೀತಿ ಮಾಡಿದರೆ ಪೊಲೀಸರು ಸುಮ್ಮನೆ ಇರುತ್ತಾರ? ಇಲ್ಲೇ ನೋಡು ಪ್ರವೀಣ, ನೀ ಹಾದಿ ತಪ್ಪುವುದು. ಒಂದು ಕಾರು ಮಣ್ಣಲ್ಲಿ ಸಿಲುಕಿಕೊಂಡಾಗ ಅದನ್ನು ಹೇಗೆ ಹೊರ ತೆಗೆಯಬಹುದು? ನೋಡ್ರಿ, ಸಿಲುಕಿಕೊಂಡಿರೋ ಕಾರನ್ನು ನಮ್ಮ ರೈತರ ಟ್ಯಾಕ್ಟರಿ ಸೇನೆ ಕೊಂಡಿಂದ ಹೊರ ಜಗ್ಗಿಸಿ ತರಬಹುದು. ಇಲ್ಲಿ ಅದೇ ಪ್ರಯೋಗ, ಆದ್ರೆ ಅದರಲ್ಲಿ ಸ್ವಲ್ಪ ಬದಲಾವಣೆ. ಈ ರಾಜಕೀಯ ಎಂಬ ಚೈನನ್ನು ಪೊಲೀಸರ ಕಿವಿಗೆ ಹಾಕಬೇಕು, ಹಣ ಎಂಬ ಕೊಂಡಿಯನ್ನ ಪೊಲೀಸರ ಬಾಯಿಗೆ ಹಾಕಬೇಕು. ಅಂದಾಗ ಕಾರು ಹೇಗೆ ಹೊರಗೆ ಬರ್ತದೆ ನೋಡು, ನಾವು ಸುಲಭವಾಗಿ ಹೊರಗೆ ಬರಬಹುದು. ಹೌದು ಗೌರಿ, ಹಣ ಒಟ್ಟಿನಲ್ಲಿ ಹಣವನ್ನು ಯಾವ ರೀತಿ ಗಳಿಸಬೇಕೆನ್ನುವ ಮಾರ್ಗ ನನಗೆ ಚೆನ್ನಾಗಿ ಗೊತ್ತಿದೆ. ಒಟ್ಟಿನಲ್ಲಿ ನಿಮ್ಮಲ್ಲಿ ಒಂದು ಕೆಲಸ ಕೊಡಿ, ಅಷ್ಟೇ ಸಾಕು. ನೋಡು ಪ್ರವೀಣ, ನನ್ನ ಮನೆಯಲ್ಲಿ ಕೆಲಸ ಏನು ಕಡಿಮೆ ಇಲ್ಲ, ಆದರೆ ಪ್ರಾಮಾಣಿಕತೆಯಿಂದ ದುಡಿದರೆ ಅಲ್ಪ ಸ್ವಲ್ಪ ಹಣ. ಅದೇ
ನಾನು ಹೇಳಿದಂತೆ ಅನ್ಯಾಯ ಧರ್ಮದಿಂದ ದುಡಿದ್ರ ನೀನು ಕೇಳಿದಷ್ಟು ಬೇಡದಷ್ಟು ಹಣ ಸಿಗುತ್ತೆ. ಯಾವ ಕೆಲಸ ಬೇಕು ನಿನಗೆ? ನನಗೆ ಅಧರ್ಮದ ಕೆಲಸ ಬೇಕು ಗೌಡ. ನಾನೇಕೆ ಬಂದೆ ಎಂಬುದು ನಿನಗೆ ಹೇಗೆ ಗೊತ್ತಾಗಬೇಕು. ನೀನು ಯಾವ ಶ್ರೀಮಂತಿಕೆ ಅದರಲ್ಲಿ ರಾಜ್ಯಭಾರ ಮಾಡ್ತಿರೋ ಅದನ್ನು ನಿರ್ಮೂಲ ಮಾಡಲು ಬಂದಿರುವ ಪ್ರವೀಣ, ಏನು ವಿಚಾರ ಮಾಡ್ತಾನೆ ಅಂತಲ್ಲ, ಯಾಕೆ? ಚೇ ಹಾಗೇನಿಲ್ಲ ಗೌಡ್ರಿ, ನಿಮ್ಮಂತ ಒಳ್ಳೆ ಶ್ರೀಮಂತರು ಈ ಊರಲ್ಲಿ ಎದುರಂತ ವಿಚಾರ ಮಾಡುತ್ತಿದ್ದೆ. ನಡೆ ಪ್ರವೀಣ, ನನ್ನ ಭವ್ಯವಾದ ಬಂಗಲೆ ನೋಡುವಂತೆ ಅಂದಾಗ ನಿನಗೆ ತಿಳಿಯುತ್ತದೆ ನಾನು ಎಂತ ಶ್ರೀಮಂತನೆಂದು. ಸತ್ಯ ಅಸತ್ಯ, ಸತ್ಯ ಅಸತ್ಯ. ಏನಲ್ಲಿ ಸತ್ಯ ಸತ್ಯ ಅಂತ ನನ್ನ ಹೆಸರು ಕೂಗುತ್ತಿರುವೆ ಏಕೆ? ಎಂತ ಮಾರ್ಯಾರೆ ನೀವು, ನಮ್ಮ ಪಾಡಿಗೆ ಹೋಗ್ತಾ ಇದ್ರೆ ನೀವು ನನ್ನ ಧರ್ಮ ಅಂತ ಕರೆದ್ರಲ್ರಿ ಮಾರ್ಯಾರೆ. ಅಂದಾಗ ನಿನ್ನ ಹೆಸರು ಎಲ್ಲಿ ತಮ್ಮ? ನನ್ನ ಹೆಸರು ಧರ್ಮರಿ, ನಮ್ಮ ಅಪ್ಪನ ಹೆಸರು ಅಧರ್ಮರಿ ಮಾರ್ಯಾರೆ. ಅದನ್ನ ನಾ ಕೇಳಕತ್ತೀನಿ ನೋಡು, ಹಿಂಗ್ಯಾಕ್ ಮಾಡಕತ್ತೀನಿ ಮಂಗ್ಯ ಮಾಡ್ದಂಗ. ನೋಡ ನನ್ನ ಹೆಸರು ಸತ್ಯಾರಿ ಅಂತ. ಸತ್ಯ ಎಂತ ಮಾರಾಯ ಸತ್ಯ ಅನ್ನೋದು? ಇವಾಗ ರೀಪ ಅಂದ್ರ ಸರಿ ಆಗಲ್ಲ ಅಂತ ಕಾಣಿಸುತ್ತ. ಯಪ್ಪ ನನ್ನ ಹೆಸರು ಸತ್ಯ ನೋಯಪ್ಪ. ಸತ್ಯ ಎಂತದ ಯಪ್ಪ ನಿನ್ನ ಹೆಸರು ಸತ್ಯ ಅನ್ನೋದು? ಯಪ್ಪ ಅಂದಿದ್ದು ನಾವು ಅಪ್ಪನಿಗಾಲೇ ಬೆಪ್ಪ ನಿನಗ ಅಂದಿನಿ. ನಿಮ್ಮ ಅಪ್ಪನಷ್ಟು ವಯಸ್ಸಾಗಿಲ್ಲ ಮಾರಾಯರ ನನಗೆ. ಅಪ್ಪ ಅಂತ ಅನ್ಬೇಡ ಮಾರಾಯರ ನನಗೆ. ಅನ್ನಂಗ ಯಾವ ಸೀಮೆ ಹೋಗ್ತಮ್ಮ ನೀನು? ನಮ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬ್ರಾಹ್ಮಣರು ಮಾರ್ಯಾರ. ಅಂದಾಗ ನಮ್ದು ಯಾವ ಸೀಮೆ? ನಮ್ದು ಇಲ್ಲೇ ಕೋಟೆನಾಡು ಬಾಗಲಕೋಟೆ ಸೀಮೆ. ಅದನ್ನ ಸೀಮೆ ಅನ್ನೋದು ತಿರುವು ಮಾಡಿ ಮೀಸಾಗುತ್ತಲ್ಲ ಬಿಡು ಮಾಡಿರೋದು. ಅದಕ್ಕೆ ನಾವು ಮೀಸಿ ಬಿಡುವ ನೋಡಿ ಹುಡುಗ, ನಿಮ್ಮಂಗ ಗಂಡಸರಾಗಿ ಮೀಸಿ ಬೋಸುದಿಲ್ಲ. ಸತ್ಯನ ಅಲ್ಲಿ ನೋಡು, ಯಾವುದೋ ಒಂದವರಿಗೆ ಎತ್ತ ಕಡೆ ರಭಸ ಬರ್ತಾ ಉಂಟು. ಗಡ ಗಡ ಬಾರಿ ಬಾರಿ ಹುಡುಗಿ
ಜಾತ್ರೆಗೆ ಬಂದಾಳ ಕರಿ ಕರೆ ಬಂದಾಳ ಜಾತ್ರೆಗೆ ಬಂದಾಳ ಕರಿ ಕರೆ ಯಾದಿ ಮೇಲೆ ಶಾದಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಬೆಂಗಳೂರು ತಿರುಗಿ ಬೆಳಗಾವ ತಿರುಗಿ ಸತ್ಯ ಧರ್ಮ ಸತ್ಯ ಧರ್ಮ ಇವೇ ಗೊತ್ತುಂಟು ಮಾರು ಸತ್ಯ ಅನ್ನೋದು ನಾನು ಧರ್ಮ ಅಂತ ಹೋಗುತ್ತಿದ್ದಾರೆ ಮಾರು ಇವ್ಯಾರು ಬರ್ತಾರೋ ಮರ ಈ ಸ್ಟೇಜ್ನಾಗ ಅಂತೀನಿ ಅದು ಏನು ಗೊತ್ತನ ನಿನ್ನೆ ನಮ್ಮ ಊರಿಗೆ ಒಬ್ರು ಸ್ವಾಮಿಯರು ಬಂದಿದ್ರು ಅವರು ಸತ್ಯ ಧರ್ಮದಿಂದ ನಡಿಬೇಕು ಅಂದ್ರು ಅದ್ರ ಸಂಬಂಧ ನಾನು ಹಣ್ಣಿದ್ದಲ್ಲ ಅದಕ್ಕೆ ಸತ್ಯ ಧರ್ಮ ಅನ್ಕೊಂತ ಚೆನ್ನಿ ಅವ್ರು ಹೇಳಿದಲ್ಲಿ ತಿಳ್ಕೊಂಡಿಲ್ಲ ಹಾ. ದಿನನಿತ್ಯ ಸತ್ಯ ಧರ್ಮದಿಂದ ಬಾಳ್ಬೇಕಂತ ಅರ್ಥ ಅದ ಓ ಹಿಂಗೇನ್ರಿ ಅದು? ಅಯ್ಯ ನನಗೇನು ಬರೋದಿಲ್ಲ ಅವರು ಸತ್ಯ ಧರ್ಮದಿಂದ ನಡಿ ಅಂದ್ರಲ್ಲ ಅದಕ್ಕೆ ನಾನು ಓ ಅಂದ್ರ ನಡ್ಕೊಂತ ಹೋಗುವಾಗ ಸತ್ಯ ಧರ್ಮ ಅನ್ಕೊಂತ ಹೋಗ್ಬೇಕು ಅಂತ ನಾ ಮಾಡಿದ್ದೆ ಹೌದಾ ಇದು ಯಾರಿದು ಕೋಳಿ ಪುಚ್ಚ ಇವ ಧರ್ಮ ಅಂತ ಉಡುಪಿ ಅವ ಓ ನೀವು ಉಡುಪಿ ಸೌಮ್ಯಾರ ಆಚೆ ಕಡೆ ಬಂದಾರಲ್ಲ ಅವ್ರ ಊರನ್ನವ್ರನ ನೋಡ್ರಿ ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬ್ರಾಹ್ಮಣರೇ ಮಾರೇ ಲೇ ಧರ್ಮ ಹಲ್ಕೆತ್ಲೇ ಮಗನ ಈಗ ನಿನ್ನ ಎಂಟಿ ಮಾಡ್ಯಾನ ಮಾರಾಯ ಅಂತೆ ಮಾಡಲ್ಲ ಮಾರೇ ನಮ್ಮ ಮಾತನಾಡೋದು ಈಗ ಉಂಟ ಮಾರೇ ನಾವು ಏ ಚೆನ್ನಿ ಇವ ಹೇಳುವಲ್ಲಿ ತಿಳ್ಕೊಂಡಿಲ್ಲ ಚೆನ್ನಿ ಇವನ್ ಕೂಡ ಏನ್ ಮಾತಾಡ್ದು ನೀನು ಬಂದ ಕಾರಣ ಹೇಳು ನನ್ನಿಷ್ಟ ನಂದು ಸ್ವಲ್ಪ ಕೆಲಸ ಎತ್ತು ಬಂದೇನಿ ಹಂಗಾದ್ರ ಸುಳ್ಳು ಮಾಡು ಮಾತಾಡ್ತಾರ ಸುಮ್ಮಿರು ಅಮರ ಇವನು ಮುಂದಾಗ ಮಾಡುದ ಅವೇ ಮಾಡ್ತಾನ ಆತ ಕಳ್ಸ್ತಾನ ಅವನ ಹೋಗಿ ಹೋಗಿ ನಾವ್ ಮಾಡ್ತೀವಿ ನೀ ನಿಂತು ನೋಡ ಡ್ಯಾನ್ಸ್ ಮಾಡುದು ಅಮರ ನೀನ್ ತಿಳ್ಕೊಂಡು ಹೆಂಗ್ ಎಬ್ಬಸ್ಬೇಕಂದ್ರೆ ತಂಡಾಗ ಒಬ್ಬೊಬ್ರದ್ದು ತಿಂಡಿ ಚಾಲುವಾಗಿರ್ಬೇಕು ಹಂಗ್ ಎಬ್ಬಸು. ಬಂಗರಗಿರ್ಲಿ ಬಂಗರಗಿರ್ಲಿ ಬಾರ ಗಂಜಾಳ ಜಾತರಿ ಮಾಡನ ಹುಡುಗರ ಗಂಜಾಳ ಜಾತರಿ ಮಾಡನ ಹುಡುಗರ ಯಾಕೆಪ್ಪ ನಾ ನಿನ್ ಹೆಸರ
ಶಿವಣ್ಣ ದೊಡ್ಡ ಯಾರು ನಿಮ್ಮ ಅಪ್ಪ ಕೊಟ್ಟನ
ನಾವು ಸುಂದರ ಸರಿ, ಇದೇನೋ ಮನಸ್ಸಿಗೆ ಇದಾಗಲಿಲ್ಲ. ಹೋಗ್ಬಿಡಿ, ಇನ್ನೊಂದು ಹೋಗಿ, ಇನ್ನೊಂದು. ಇವತ್ತು ನಿನಗೈತೆ ನನಗೈತೆ ನಿನಗೈತೆ. ಒಂದಕ್ಕ ಬೆವ್ರು ಇಳಿತಾ? ಹಾ ಸತ್ಯನ, ನಿನಗೆ ದಮ್ಮಯ್ಯ ಅಂತೀನಿ. ಈ ಊರಲ್ಲಿ ಹೋಟೆಲ್ ಮಾಡ್ಲಿಕ್ಕೆ ಜಾಗ ಕೊಡ್ಸು ಮಾರ್ರೆ. ಬೇಕಾದ್ರೆ ಒಂದು ಜಗ್ ಪುಕ್ಸೆಟ್ ನೀರು ಕೊಡ್ತೇನೆ ನಾನು. ಬಾ, ಈ ದಿನ ಬಾಬಟ್ ಅಂತ ಒಂದು ಚಾರಣೆ ಕಾಲೇನ ಐತೆ, ಅದ್ರಾಗ ನಿನ್ನ ಸೇರಿಸ್ತೀನಿ. ಅವನು ಈಗ ಚಲೋ ಮಾಡ್ಯಾನ. ನಡ್ರಿ ಎಲ್ಲಾರು ಮೂರು ಮಂದಿ ಕೂಡ ಹೋಗೋಣ. ನಡಿ, ಹೋಗು ನಡಿ. ಬಾಬಾ.